ನಾನ್ ದಿಗ್ವಿಜಯ್ ಮಗ ಅಲ್ಲ ಅಂದ್ರೆ ನಾನ್ ಯಾರ ಮಗ? ನಮ್ಮ ಅಪ್ಪ ಯಾರು? ನಂದೀಶ ನಿಮ್ಮ ಅಪ್ಪ. ನಿನಗೆ ಜನ್ಮ ಕೊಟ್ಟವನು ನಂದೀಶ. ಮಧುಮತಿ ನಿನ್ನ ಹೆತ್ತ ತಾಯಿ. ದಿಗ್ವಿಜಯನ ಮಗ ನೀನಲ್ಲ, ತ್ರಿಶೂಲ. ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಹೇಗ್ ನಮ್ಮ ಅಜ್ಜಿ ಆಗ್ತೀಯಾ? ಇಲ್ಲ ಕಂದ, ನಿಜ ಹೇಳ್ತಿದ್ದೀನಿ. ನಾನೇ ನಿನ್ನ ಅಜ್ಜಿ, ನೀನೇ ನನ್ನ ಚಾನ್ಸೇ ಇಲ್ಲ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ನಮ್ಮ ಕಾಶ್ಮೀರ್ಗೆ ಹೋಗಿದ್ದಾರೆ. ಅಮ್ಮ ಅವರಮ್ಮ ಬದುಕೇ ಇಲ್ಲ. ಯಾಕೆ ನಗ್ತಾ ಇದೆಯಾ? ನೀನು ಸುಳ್ಳು ಹೇಳ್ತಿದ್ಯಾ ಅಲ್ವಾ? ನೀ ನನ್ನ ಅಜ್ಜಿ ಅಲ್ಲ. ಹೌದು, ನಾನೇ ನಿಮ್ಮ ಅಜ್ಜಿ. ನಿಮ್ಮ ತಂದೆಯ ಜನ್ಮದಾತೆ. ನಿಮ್ಮಪ್ಪನನ್ನು ಹೆತ್ತು ಕೊತ್ತು ಸಾಕಿ ಸಲುಹಿದವಳು. ನೀನು ನಮ್ಮ ಡ್ಯಾಡ್ ಅಮ್ಮನ. ಹಾಗಿದ್ರೆ ನಮ್ಮಲ್ಲಿದಾರಲ್ಲ ಆ ಅಜ್ಜಿ ಯಾರು? ಎಲ್ಲ ಸುಳ್ಳು. ನೀನು ಯಾರನ್ನ ನಿನ್ನವರು ಅಂತ ಅಂದ್ಕೊಂಡಿದ್ಯೋ ಅವ್ರು ಯಾರು ನಿನ್ನವರಲ್ಲ. ನಿನ್ ತಂಗಿ ಅಂದ್ಕೊಂಡಿರೋಳು ಅವಳು ನಿನ್ ತಂಗಿ ಅಲ್ಲ. ನಿನ್ನ ಮಾವ ಅಂದ್ಕೊಂಡಿರೋನು ಅವನು ನಿನ್ನ ಮಾವ ಅಲ್ಲ. ಅಷ್ಟೇ ಏಕೆ ನಿಮ್ಮಮ್ಮ ಅವಳು ನಿಮ್ಮಮ್ಮ ಅಲ್ಲ. ನಿನಗೆ ಜನ್ಮ ಕೊಟ್ಟಿದ್ದು ದಿಗ್ವಿಜಯ ಅಂದ್ಕೊಂಡಿದೀಯಲ್ಲ, ಅವನು ನಿನ್ ತಂದೆ ಅಲ್ಲ. ಏಯ್, ಸುಮ್ನೆ ಏನೋ ಹೇಳ್ಬೇಡ. ನನ್ನ ಕೋಪ ಏನು ಅಂತ ನಿಂಗಿನ್ನ ಗೊತ್ತಿಲ್ಲ. ನನ್ನ ಫ್ಯಾಮಿಲಿ ನಂದಲ್ಲ ಅಂತ ಹೇಳ್ತೀಯಾ? ಯಾಕೋ ಕಂದ, ಇಷ್ಟೆಲ್ಲ ಹೇಳಿದ್ರು ನಿನಗೆ ಯಾವ್ದು ಸತ್ಯ ಅನಿಸ್ತಿಲ್ವಾ? ಶಿವಾನಿ ಬಗ್ಗೆ ಹೇಳಿದೆ, ನಿಜ ಅನಿಸ್ತು, ನಂಬದೆ. ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನು ಹೇಳ್ತಾ ಇರೋದು ಸತ್ಯ. ನೀನು ದಿಗ್ವಿಜಯನ ಮಗನೇ ಅಲ್ಲ. ಸುಮ್ಮನೆ ನನಗೆ ಕೆಣಕ್ ಬೇಡ. ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀನೇನ್ ಮಾಡಿದ್ರು ಸತ್ಯ ಯಾವತ್ತೂ ಬದಲಾಗಲ್ಲ. ಸತ್ಯನೇ. ನಾನ್ ದಿಗ್ವಿಜಯ್ ಮಗ ಅಲ್ಲ ಅಂದ್ರೆ ನಾನ್ ಯಾರ ಮಗ? ನಮ್ಮ ಅಪ್ಪ ಯಾರು? ನಂದೀಶ ನಿಮ್ಮ ಅಪ್ಪ. ನಿನಗೆ ಜನ್ಮ ಕೊಟ್ಟವನು ನಂದೀಶ. ಮಧುಮತಿ ನಿನ್ನ ಹೆತ್ತ ತಾಯಿ. ದಿಗ್ವಿಜಯನ ಮಗ ನೀನಲ್ಲ, ತ್ರಿಶೂಲ. ಕತೆ ಚೆನ್ನಾಗಿದೆ. ಕಂಟಿನ್ಯೂ. ಇದು ಕಥೆಯಲ್ಲ, ವಾಸ್ತವ. ಮೊಮ್ಮಗನೇ, ವ್ಯಂಗ್ಯದಲ್ಲಿ ನಗಬೇಡ. ನಾನು ಹೇಳ್ತಾ ಇರೋದು ಸತ್ಯ. ನಿನ್ನ ತಂದೆ ನಂದೀಶನೇ ಹೊರತು ದಿಗ್ವಿಜಯ ಅಲ್ಲ. ಏ ಮುದ್ಕೆ, ಜಾಸ್ತಿ ಮಾತಾಡ್ತಾ ಇದೀಯಾ. ನಮ್ಮಪ್ಪ ಅಲ್ವಾ? ತ್ರಿಶೂಲು ದಿಗ್ವಿಜಯ್ ಮಗನ. ಹಾಗಿದ್ರೆ ನಮ್ಮಪ್ಪ ನಂದೀಶ್ ಅಂಕಲ್ಲ. ಅರ್ಸನ್ನ ಆಳ್ನ ಅರ್ಸ ಮಾಡಕ್ ಹೊರಟಿದ್ಯಾ? ಹೌದು. ನಿನ್ನ ಜನ್ಮ ರಹಸ್ಯದ ಪ್ರಕಾರ ನೀನು ಅರಸ ಅಲ್ಲ, ಆಳು. ಏ ಮುದ್ಕೆ, ಏನೇನೋ ಮಾತಾಡ್ತಾ ಇದೆಯಾ ನಿನ್ನ? ಮೊಮ್ಮಗನೇ, ನನ್ನ ಕ್ಷಮಿಸಿಬಿಡು. ನಿನ್ನನ್ನು ತಡೆದೆ ಬೇರೆ ದಾರಿನೇ ಇಲ್ಲ. ನನ್ನ ಮಾತು ಕೇಳು. ನಿನ್ನೊಳ್ಳೆದಕ್ಕೆ ಹೇಳ್ತಿದ್ದೀನಿ. ನೀನು ಬೆಳೆದಿರುವ ಜಾಗನೇ ಬೇರೆ, ನಿನ್ನ ಜನ್ಮ ರಹಸ್ಯನೇ ಬೇರೆ. ನೀನು ಆ ಮನೆಯಲ್ಲಿ ತೊರೆಯಾಗಿ ಹುಟ್ಟಲಿಲ್ಲ,
ಆಳಿನ ಮಗನಾಗಿ ಹುಟ್ಟಿದೆ. ನಿನ್ನನ್ನ ಆ ಮನೆಗೆ ದೊರೆಯನ್ನಾಗಿ ಮಾಡಿದ್ದು ನಾನು. ನೀನು ನನ್ನ ಮೊಮ್ಮಗ, ನನ್ನ ಮಗನ ಮಗ. ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಲ್ಲ ನಿನಗೆ? ಬಾ ಬಾ, ಸಾಕ್ಷಿ ಸಮೇತ ಸತ್ಯ ಸಾಬೀತು ಮಾಡಿ ತೋರಿಸ್ತೀನಿ. ಬಾ ನನ್ನ ಜೊತೆ. ಹೆದರ್ಬೇಡ ಕಂದ, ನಾನು ನಿನಗೇನು ಮಾಡಲ್ಲ. ಬಾ 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 ನನ್ನ ಜೊತೆ. ಬಾ ಕಂದ. ನೋಡು, ಇದೇ ನಿನ್ನ ಅಜ್ಜಿಯ ಬಿಡಾರ. ನಿನಗೆ ಒಳ್ಳೇದು ಮಾಡೋದಕ್ಕೆ, ನಿನ್ನ ಭವಿಷ್ಯ ಉಜ್ವಲಗೊಳಿಸೋದಕ್ಕೆ, ನನ್ನ ಎಲ್ಲಾ ಶಕ್ತಿಗಳನ್ನ ಪ್ರಯೋಗ ಮಾಡೋದಕ್ಕೆ ನಿರ್ಮಿಸಿರುವ ಪೀಠ ಇದು. ಬಾ. ಹೆದರ್ಬೇಡ ಕಂದ, ಇದೆಲ್ಲ ಮಾಡ್ತಿರೋದು ನಿನ್ನ ಒಳ್ಳೇದಕ್ಕೆ. ನನ್ನನ್ನು ನಂಬು. ನೀ ಸಾಕ್ಷಿ ಕೊಡೋವರೆಗೂ ನಾನು ನಿನ್ನ ನಂಬೋದಿಲ್ಲ. ನೀ ಸುಳ್ಳು ಹೇಳಿ ಮೋಸ ಮಾಡ್ತೀನಿ ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ನನಗೆ. ನಿನಗೆ ನಂಬಿಕೆ ಬರಬೇಕು ತಾನೇ? ಸರಿ, ಈಗಲೇ ಸಾಕ್ಷಿ ತೋರಿಸ್ತೇನೆ. ಕಂದ, ಈಗ ನಂಬಿಕೆ ಬಂತು ತಾನೇ? ನಾನು ಹೇಳಿದ್ದು ಸತ್ಯ ಅಂತ. ನಿನ್ನನ್ನ ಶ್ರೀಮಂತರ ಮನೆಯಲ್ಲಿ ಬೆಳೆಯೋ ಹಾಗೆ ಮಾಡಿದ್ದೆ ನಾನು. ಯಾಕೆ ಹಾಗೆ ಮಾಡಿದೆ? ನನ್ನ ಮೊಮ್ಮಗ ಬಡತನದಲ್ಲಿ ಬೇಯಬಾರ್ದು, ಯಾರು ಮುಂದೆ ತಲೆ ತಗ್ಗಿಸಬಾರ್ದು ಅಂತ ನಿನ್ನನ್ನ ದಿಗ್ವಿಜಯನ ಮನೆಯಲ್ಲಿ ಬೆಳೆಯೋ ಹಾಗೆ ಮಾಡಿದೆ. ನೀನಿವತ್ತು ಮಾಡ್ತಾ ಇರೋ ಜೀವನ, ನಿನ್ನಲ್ಲಿರುವ ಶ್ರೀಮಂತಿಕೆ ಯಾವುದು ನಿನ್ನದಲ್ಲ. ಅಷ್ಟೇ ಅಲ್ಲ, ಶಿವಾನಿ ಕೂಡ ನಿನ್ನವಳಲ್ಲ. ಶಿವಾನಿ ನ್ಯಾಯವಾಗಿ ಸೇರ್ಬೇಕಾಗಿರೋದು ತ್ರಿಶೂಲ್ಗೆ. ತ್ರಿಶೂಲ್ನಿಂದ ನಿನ್ನ ಜೀವನ ನಾಶ ಆಗುತ್ತೆ, ನಿನ್ನ ಬದುಕು ಹಾಳಾಗುತ್ತೆ. ನೀನು ದಿಗ್ವಿಜಯನ ಮಗ ಅಲ್ಲ ಅಂತ ಗೊತ್ತಾದ್ರೆ ನಿನ್ನಲ್ಲಿರುವ ಶ್ರೀಮಂತಿಕೆ ದೂರ ಆಗುತ್ತೆ. ನನ್ನ ಕೈಯಿಂದ ಇದು ಅರಿಸ್ಕೊಳಕ್ಕಾಗಲ್ಲ. ಬಿಟ್ಬಿಡು ನನ್ನ, ದಯವಿಟ್ಟು ಬಿಟ್ಬಿಡು. ಹೋಗು ಮೊಮ್ಮಗನೇ, ಹೋಗು. ಈ ಆಘಾತದಿಂದ ಹೊರಬರಲು ನಿನಗೆ ಸಮಯ ಬೇಕು. ಆಮೇಲೆ ನಿನಗೆ ಎಲ್ಲ ಅರ್ಥವಾಗುತ್ತೆ. ಅರ್ಥ ಆದ ಮೇಲೆ ನಿನ್ನ ಹೃದಯದಲ್ಲಿ ಕೋಪದ ಜ್ವಾಲೆ ಉಕ್ಕುತ್ತೆ. ಅದನ್ನೆಲ್ಲ ಉಳಿಸ್ಕೊಳ್ಬೇಕು ಅನ್ನೋ ರೋಷ ಉಕ್ಕುತ್ತೆ. ಆಮೇಲೆ ನೀನು ನನ್ನ ಮಾತನ್ನ ಕೇಳ್ತೀಯ, ತ್ರಿಶೂಲನ ವಿರುದ್ಧ ಹೋರಾಡಲು ಸಿದ್ಧನಾಗ್ತೀಯ. ತ್ರಿಶೂಲ್, ಯಾಕೋ ಒಬ್ನೇ ಇಲ್ಲಿ ಕೂತಿದ್ಯಾ? ನಿದ್ದೆ ಬರ್ತಿಲ್ವಾ? ಬಾ ಒಳಗಡೆ. ಅಮ್ಮ, ನಂಗೆ ನಿದ್ದೆ ಬರ್ತಲ್ಲ, ನೀನು ಹೋಗಿ ಮಲ್ಕೊ, ನಾನು ಬರ್ತೀನಿ. ಏನಾಯ್ತು? ಮುಖ ಎಲ್ಲ ಸಪ್ಪಗಿದೆ, ಕಣ್ಣೆಲ್ಲ ಕೆಂಪಗಾಗಿದೆ. ಯಾರಾದ್ರೂ ಏನಾದ್ರು ಅಂದ್ರ? ಓ, ಹಾಗೆಲ್ಲ ಏನಿಲ್ಲಮ್ಮ. ನೀನು ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಏನಾಯ್ತು ಅಂತ ಹೇಳು. ಅಮ್ಮ, ಅದು ಒಂದು ಬುಕ್ ಓದ್ತಾ ಇದ್ದೆ, ಅದ್ರಲ್ಲಿರೋ ಕಥೆ ನೋಡಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಬುಕ್ಕ? ಯಾವ ಬುಕ್ಕು? ಏನ್ ಕತೆ? ಹೆಸರು ಆಮೇಲೆ ಹೇಳ್ತೀನಿ, ಅದ್ರಲ್ಲಿರೋ ಕಥೆನ ಹೇಳ್ತೀನಿ.
ಮುಂದೆ ಏನಾಗುತ್ತೆ ಅಂತ ಹೇಳ್ತೀಯಾ? ಸರಿ ಹೇಳು. ಒಬ್ಬಳು ಹುಡುಗಿ ಒಬ್ಬ ಹುಡುಗನ ತುಂಬ ಪ್ರೀತಿಸ್ತಾ ಇರ್ತಾಳೆ. ಆ ಹುಡುಗನಿಗೆ ಅವಳು ಪ್ರೀತಿಸ್ತಾ ಇರೋ ವಿಷಯ ಗೊತ್ತೇ ಆಗಿರಲ್ಲ. ಯಾವಾಗ ಅವನಿಗೆ ಅವಳು ಪ್ರೀತಿಸ್ತಾ ಇರೋ ವಿಷಯ ಗೊತ್ತಾಗಿ ಅವನು ಪ್ರೀತಿಸಕ್ಕೆ ಶುರು ಮಾಡ್ತಾನಲ್ಲ, ಆವಾಗ ಆ ಹುಡುಗಿ ಇನ್ನೊಬ್ಬ ಹುಡುಗನ ಜೊತೆ ನಿಶ್ಚಯ ಮಾಡ್ಕೊಳಕ್ಕೆ ಹೊರಟಿರ್ತಾಳೆ. ಇವಾಗ ಆ ಹುಡುಗ ಅವನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ತುಂಬ ಹೋರಾಡ್ತಾ ಇದ್ದಾನೆ. ಹೇಳಮ್ಮ, ಅವನು ಹೋರಾಡ್ತಾ ಇರೋದು ಸರಿನಾ ತಪ್ಪ? ಆ ಹುಡುಗ ಮಾಡ್ತಾ ಇರೋದು ಸರಿಯಾಗೇ ಇದೆ. ಆದರೆ ಆ ಹುಡುಗಿ ಈ ಹುಡುಗನ ಇಷ್ಟಪಡ್ತಾ ಇಲ್ಲಲ್ವಮ್ಮ? ಆ ಹುಡುಗಿ ಮೊದಲು ಪ್ರೀತಿಸಿದ್ದು ಅವನ್ನೇ ತಾನೇ. ಇವಾಗ ಆ ಹುಡುಗ ಆ ಹುಡುಗಿನ ಪ್ರೀತಿ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಆ ಹುಡುಗಿ ಮನ್ಸು ಬದಲಾಯಿಸಿದ ತಪ್ಪು. ಅಲ್ಲಮ್ಮ, ಆ ಹುಡುಗಿ ಪ್ರೀತಿ ಅವನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಡ ಮಾಡ್ದ ಅಲ್ವಾ? ಅದು ಅವನು ತಪ್ಪು ತಾನೆ? ಅದೊಂದು ತಪ್ಪಿರ್ಬೋದು, ಆದ್ರೆ ಅವನ ಪ್ರೀತಿನೂ ನಿಜ ಅಲ್ವಾ? ಅಂದ್ರೆ ಇವನಿಗೆ ಅವಳು ಪ್ರೀತಿ ಸಿಗತ್ತಾ? ನೋಡ್ ತ್ರಿಶೂಲ್, ಯಾರ ಪ್ರೀತಿ ಯಾರಿಗೆ ಸಿಗ್ಬೇಕು ಅಂತ ಬ್ರಹ್ಮ ಹಣೆ ಬರದಲ್ಲಿ ಬರ್ದಿರ್ತಾನೋ ಅವ್ರಿಗೆ ಸಿಗೋದು. ಆ ಹುಡುಗಿ ಏನೋ ಆ ಹುಡುಗನಿಗೆ ಸಿಗ್ತಾಳೆ ಸರಿ, ಆದರೆ ಆ ಹುಡುಗಿನ ಮದುವೆ ಆಗಕ್ಕೆ ಹೊರಟಿರೋ ಹುಡುಗನಿಗೆ ಮೋಸ ಆಗೋದಿಲ್ವಮ್ಮ? ಅವನು ಸೋತಾಗೋದಿಲ್ವಾ? ತ್ರಿಶೂಲ್, ಇಲ್ಲಿ ಯಾರ ಪ್ರೀತಿ ಗೆಲ್ಲುತ್ತೆ ಯಾರ ಪ್ರೀತಿ ಸೋಲುತ್ತೆ ಅನ್ನೋದು ಮುಖ್ಯ ಅಲ್ಲ ಕಣೋ. ಯಾರ್ದು ನಿಜವಾದ ಪ್ರೀತಿನೋ ಅವ್ರ ಪ್ರೀತಿ ಗೆಲ್ಲುತ್ತೆ. ಹೌದಮ್ಮ, ನಿಜವಾದ ಪ್ರೀತಿ ಗೆಲ್ಲುತ್ತಾ? ಖಂಡಿತ ಗೆಲ್ಲುತ್ತೆ. ಶಿವಾನಿ, ನನ್ನ ಪ್ರೀತಿ ಗೆದ್ದೇ ಗೆಲ್ಲುತ್ತೆ. ಅಮೃತ ಕೂಡ ನಾವಿಬ್ರು ಒಂದಾಗಬೇಕು ಅಂತ ಹೇಳಿದ್ಲು. ಇವಾಗ ಅಮ್ಮ ನಿಜವಾದ ಪ್ರೀತಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ ಇದಾರೆ. ನನಗೆ ಇದಕ್ಕಿಂತ ಇನ್ನೇನು ಬೇಕು? ಶಿವಾನಿ, ನಿನಗೆ ನನ್ನ ಪ್ರೀತಿ ಅರ್ಥ ಆಗದೆ ನೀವು ಹೂನೆಲ್ಲ ಹಾಳು ಮಾಡಿರ್ಬೋದು, ಆದ್ರೆ ನಿನಗೆ ನನ್ನ ಪ್ರೀತಿ ಅರ್ಥ ಮಾಡಿಸ್ತೀನಿ. ನಿನ್ನ ಕುತ್ತಿಗೆಗೆ 3 ಗಂಟೆ ಹಾಕ್ತೀನಿ. ಐ ಲವ್ ಯು ಶಿವಾನಿ. ಏನಿದು? ನನ್ನ ಹೃದಯ ಎಷ್ಟು ಜೋರಾಗಿ ಬಡ್ಕೋತಿದೆಯಲ್ಲ. ಎಷ್ಟು ವರ್ಷಗಳಾದ್ಮೇಲೆ ನನಗಿಂತ ಒಂದು ಅನುಭವ ಆಗ್ತಿದೆ. ನಾಗಲೋಕದಲ್ಲಿ ಆದಿಶೇಷ ನನ್ನನ್ನು ನೆನೆಸ್ಕೊಂಡಾಗ, ನನ್ನ ಹತ್ರ ಬಂದಾಗ ನನಗಿಂತ ಒಂದು ಅನುಭವ ಆಗ್ತಿದ್ದು. ಮತ್ತೆ ನನಗೆ ಅದೇ ರೀತಿ ಆಗ್ತಿದೆ. ಅಂದ್ರೆ ಆದಿಶೇಷ ನನ್ನನ್ನು ನೆನ್ಸ್ಕೋತಾ ಇದ್ದಾನ? ತ್ರಿವಿಕ್ರಮ್ಗೆ ಹಳೇದೆಲ್ಲ ನೆನಪಾಗಿರ್ಬೋದಾ? ಈಗಲೇ ಕೇಳ್ತೀನಿ. ಯಾಕೆ ಕಟ್ ಮಾಡ್ತಿದ್ದಾರೆ? ಅಂದ್ರೆ ಇವ್ರಿಗೆ ಹಳೇದೆಲ್ಲ ನೆನಪಾಗಿಲ್ವಾ? ಇಲ್ಲ, ನೆನಪಾಗಿರುತ್ತೆ. ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಒದ್ದಾಡ್ತಿರ್ತಾರೆ. ಮತ್ತೆ ಕಾಲ್ ಮಾಡ್ತೀನಿ. ಹಲೋ ಶಿವಾನಿ ಅವರೇ. ಹಲೋ ತ್ರಿವಿಕ್ರಮ್. ನಾನು ಮಾತಾಡೋ ಮೂಡಲ್ಲಿಲ್ಲ, ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ. ಐ ವಿಲ್ ಕಾಲ್ ಯು ಟುಮಾರೋ. ತ್ರಿವಿಕ್ರಮ್, ಪರಮೇಶ್ವರ, ಏನಿದು?
ತ್ರಿವಿಕ್ರಮ್ಗೆ ಹಳೇದು ಯಾವುದೋ ನೆನಪಾಗಿಲ್ವಾ? ಅವ್ನು ನನ್ನನ್ನು ನೆನೆಸ್ಕೊಂಡಿಲ್ವಾ? ಆದರೆ ನನ್ನ ಹೃದಯ ಮಾತ್ರ ಆದಿಶೇಷ ನನ್ನನ್ನು ನೆನೆಸ್ಕೊಂಡಾಗ ಬಡ್ಕೋತಿತ್ತಲ್ಲ. ಹಾಗೆ ಬಡ್ಕೋತಿದೆ. ಯಾಕೆ ಹೇಗಾಗ್ತಿದೆ? ಪರಮೇಶ್ವರ, ನನ್ನೊಳಗೆ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಆದಷ್ಟು ಬೇಗ ನನ್ನ ಗೊಂದಲಗಳಿಗೆ ಒಂದು ಉತ್ತರ ಕೊಡು. ಆದಿಶೇಷನಿಗೆ ಹಳೆದೆಲ್ಲ ನೆನಪಾಗೋ ಹಾಗೆ ಮಾಡಪ್ಪ. ನೀನು ನನ್ನವನು, ನೀನೇ ನನ್ನ ಕನಸು. ಪ್ರತಿ ಕ್ಷಣ ನಾನು ಉಸಿರಾಡ್ತಿರೋದು ನಿನಗೋಸ್ಕರ. ನಾನು ನಿನ್ನ ಅಜ್ಜಿ, ನೀನು ನನ್ನ ಮೊಮ್ಮಗ. ನಾನು ಹೇಳ್ತಾ ಇರೋದು ಸತ್ಯ. ನೀನು ದಿಗ್ವಿಜಯನ ಮಗನೇ ಅಲ್ಲ, ನಂದೀಶ ನಿಮ್ಮಪ್ಪ. ನಿನಗೆ ಜನ್ಮ ಕೊಟ್ಟವನು ನಂದೀಶ. ದಿಗ್ವಿಜಯನ ಮಗ ನೀನಲ್ಲ, ತ್ರಿಶೂಲ. ನೋ 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 ನೋ, ದಟ್ಸ್ ನಾಟ್ ಟ್ರೂ. ನಾನ್ ದಿಗ್ವಿಜಯ್ ಮಗ, ನಂದೀಶ್ ಮಗ ಅಲ್ಲ. ಈ ಆಸ್ತಿ ಅಂತಸ್ತೆಲ್ಲ ನನಗೆ ಸೇರ್ಬೇಕಾಗಿರೋದು. ತ್ರಿವಿಕ್ರಮ್, ಏನು ಎಲ್ಲಂದ್ರಲ್ಲಿ ಬಿದ್ದಿದೆ? ನೀನು ಎಸ್ತೀಯಾ? ಏನಿಲ್ಲ ಡ್ಯಾಡ್, ಒಂದು ಫೈಲ್ ಹುಡುಕ್ತಾ ಇದ್ದೆ, ಅವಾಗ ಬಿದ್ದೋಯ್ತು. ಅಷ್ಟು ಇಂಪಾರ್ಟೆಂಟ್ ಫೈಲಾ? ಇಷ್ಟೊತ್ತಲ್ಲಿ ಹುಡುಕ್ತಾ ಇದೆಯಾ? ಏನಿಲ್ಲ ಡ್ಯಾಡ್, ನಾಳೆ ಬೆಳಗ್ಗೆ ಹುಡ್ಕೋತೀನಿ. ಸರಿ ಡ್ಯಾಡ್, ಗುಡ್ ನೈಟ್. ಏ ತ್ರಿವಿಕ್ರಮ್, ಏನಾಯ್ತು? ಡ್ಯಾಡ್, ನಾನಾ? ಏನಿಲ್ವಲ್ಲ. ನನಗೆ ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನಾನು ನಿನ್ನ ತಂದೆ ಕಣ, ನನ್ನ ಹತ್ರ ಸುಳ್ಳು ಹೇಳ್ಬೇಡ. ತ್ರಿವಿಕ್ರಮ್, ನಾನು ನಿನ್ನ ಫ್ರೆಂಡ್ ಅನ್ಕೋ. ವಿಷಯನ ಇದ್ದಿದ್ದ ಹಾಗೆ ಹೇಳು. ನೋಡು, ಈ ಜಗತ್ತಿನಲ್ಲಿ ಮಗನಿಗೆ ತಂದೆಗಿನ್ನ ದೊಡ್ಡ ಫ್ರೆಂಡ್ ಸಿಕ್ಕಲ್ಲ. ಏನಾಯ್ತು ಹೇಳು? ಡ್ಯಾಡ್, ನಿಮ್ಮ ಹತ್ರ ಏನೋ ಕೇಳಬೇಕು, ಕೇಳ? ಏನು ಬೇಕೋ ಕೇಳೋ. ಹೊಸ ಕಾರ್ ಬೇಕಾ? ಲೇಟೆಸ್ಟ್ ಬೈಕ್ ಬೇಕಾ? ಯು ವಾಂಟ್ ಟು ಗೋ ಅಬ್ರಾಡ್? ಡ್ಯಾಡ್ ಡ್ಯಾಡ್ ಡ್ಯಾಡ್, ಅದೆಲ್ಲ ಏನೂ ಅಲ್ಲ. ನಾನು ಹುಟ್ಟಿದ ದಿನನೇ ತ್ರಿಶೂಲ್ ಹುಟ್ಟಿದ್ದ. ಯಾಕೆ, ನಿನಗದು ಗೊತ್ತಿಲ್ವಾ? ಹೊಸ್ದಾಗಿ ಕೇಳ್ತಾ ಇದೆಯಾ? ಗೊತ್ತಿದೆ ಡ್ಯಾಡ್, ನಾವಿಬ್ರು ಒಂದೇ ಟೈಮಲ್ಲಿ ಹುಟ್ಟಿದ್ದ. ಅವಾಗ ನೀವು ಮನೇಲಿದ್ರಾ? ನಾನು ಮನೇಲಿರಲಿಲ್ಲ, ಆದರೆ ನಿಮ್ಮಮ್ಮ, ನಿಮ್ಮ ಮಾವ ಎಲ್ಲರೂ ಇದ್ದರು. ಒಂದೇ ದಿನ, ಒಂದೇ ಟೈಮ್ಗೆ, ಒಂದೇ ಜಾಗದಲ್ಲಿ, ಅದು ನಮ್ಮನೇಲೇ ನೀವಿಬ್ರು ಹುಟ್ಟಿದ್ದಂತೆ. ಇದನ್ನೆಲ್ಲ ಯಾಕೆ ಕೇಳ್ತಾ ಇದೆಯಾ? ಏನಿಲ್ಲ ಡ್ಯಾಡ್, ಸುಮ್ಮನೆ ಹಾಗೆ ಕೇಳಿದೆ. ಹಾಂ, ಸರಿ ಡ್ಯಾಡ್, ನಂಗೆ ತುಂಬ ನಿದ್ದೆ ಬರ್ತದೆ, ನಾನು ಮಲ್ಕೋತೀನಿ. ಗುಡ್ ನೈಟ್, ಸ್ಲೀಪ್ ವೆಲ್. ನೀನು ದಿಗ್ವಿಜಯನ ಮಗನೇ ಅಲ್ಲ, ನಂದೀಶ ನಿಮ್ಮಪ್ಪ. ನಿನಗೆ ಜನ್ಮ ಕೊಟ್ಟವನು ನಂದೀಶ. ದಿಗ್ವಿಜಯನ ಮಗ ನೀನಲ್ಲ, ತ್ರಿಶೂಲ.